ನಾಗಲೇ ಹೇಳಿದೆ, ಉತ್ತರ ಕರ್ನಾಟಕದ 11 ಜಿಲ್ಲೆಗಳಲ್ಲಿ ಅತಿವೃಷ್ಟಿ, ನೆರೆ, ಪ್ರವಾಹ. ಜನ ಸಂಕಷ್ಟದಲ್ಲಿದ್ದಾರೆ, ಮನೆ ಕಳ್ಕೊಂಡಿದ್ದಾರೆ, ಕೆಲವರಿಗೆ ಪ್ರಾಣಹಾನಿಯಾಗಿದೆ, ದನಕರು ಜಾನುವಾರುಗಳು ಕೂಡ ಸತ್ತಿವೆ. ಇಂಥ ಹಲವಾರು ಸಮಸ್ಯೆಗಳ ನಡುವೆ ಜನ ಬಳಲ್ತಾ ಇದ್ದಾರೆ. ಅವರಿಗೆ ಹಲವಾರು ಆಶ್ವಾಸನೆಗಳನ್ನ ಕೊಟ್ಟು ಆಣೆ ಪ್ರಮಾಣ ಮಾಡಿ ಜನಪ್ರತಿನಿಧಿಗಳಾದವರು ಈಗ ಎಲ್ಲಿದ್ದಾರೆ ಅಂದರೆ ಅವರು ಫಾರಿನ್ ಟೂರ್ಗೆ ಹೋಗಿದ್ದಾರೆ. ಇಲ್ಲಿ ಉತ್ತರ ಕರ್ನಾಟಕದ ನೆರೆ ಪರಿಸ್ಥಿತಿ ಯಾವ ರೀತಿ ಇದೆ, ಆ ಕಡೆ ಅಲ್ಲಿಯ ಶಾಸಕರು ಫಾರಿನ್ ಟೂರ್ಗೆ ಹೋಗ್ತಿರುವಂಥದ್ದು ಈಗ ನೋಡ್ತಾ ಇರುವಂಥ ದೃಶ್ಯಾವಳಿ. ಒಂದು ಕಡೆ ಶಾಸಕರು ಫಾರಿನ್ ಟೂರ್ಗೆ ಹೋಗ್ತಾ ಇರುವಂಥದ್ದು, ಕೆಲವರು ನಿನ್ನೆ ಮಧ್ಯಾಹ್ನ ಹೋಗಿದ್ದಾರೆ, ಇನ್ನು ಕೆಲವರು ಇವತ್ತು ಬೆಳಗ್ಗೆ ಹೋಗಿದ್ದಾರೆ. ಇನ್ನೊಂದು ಕಡೆ ಪ್ರವಾಹ ಪರಿಸ್ಥಿತಿಯ ಅಲ್ಲಿನ ವಾಸ್ತವ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮನೆಗಳು ಕುಸಿದು ಬಿದ್ದಿರುವಂಥದ್ದು, ಮನೆಯೊಳಗೆ ನೀರು ನುಗ್ಗಿರುವಂಥ ದೃಶ್ಯಗಳು. ಈ ರೀತಿ ಇದ್ದಾಗಲೇ ಆ ಕಡೆ ಫಾರಿನ್ಗೆ ಶಾಸಕರು ಹೋಗ್ತಾ ಇರುವಂಥ ದೃಶ್ಯ. ಮನೆಯೊಳಗೆ ಎಷ್ಟರ ಮಟ್ಟಿಗೆ ಈ ಅತಿವೃಷ್ಟಿಯ ನೀರು ನೆರೆ ನಿಂತಿದೆ, ಜನ ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ. ಮನೆ ಕುಸಿದು ಬಿದ್ದಿರುವಂಥದ್ದು, ರಸ್ತೆಯಲ್ಲೂ ಕೂಡ ನೀರು ತುಂಬಿಕೊಂಡಿರುವಂಥದ್ದು, ಬೆಳೆ ಎಲ್ಲ ಹಾನಿಯಾಗಿರುವಂಥದ್ದು ಎಲ್ಲವೂ ಕೂಡ ಕಣ್ಣು ಮುಂದೆ ಇದೆ. ಇವನ್ನೆಲ್ಲ ಕಣ್ಣಾರೆ ನೋಡಿಕೊಂಡೇ ಅದೇ ಕ್ಷೇತ್ರದ ಶಾಸಕರು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ ಅಂತ. ನೆರೆಹಾವಳಿ ಪ್ರದೇಶದ ವಾಸ್ತವ ಚಿತ್ರಣ ನೋಡಿದ್ರಿ, ಹಾಗೆ ಶಾಸಕರು ಫಾರಿನ್ ಟೂರಿಗೆ ಹೋಗ್ತಾ ಇರುವಂಥ ದೃಶ್ಯ ಕೂಡ ನೋಡಿದ್ರಿ. ಯಾರ್ಯಾರು ಹೋಗಿರೋರು, ಇಂಥ ಸಂದರ್ಭದಲ್ಲಿ ಫಾರಿನ್ಗೆ ಹೋಗಿರೋರು ಯಾರ್ಯಾರು ನೋಡ್ಕೊಂಬರೋಣ. ಇವರೆಲ್ಲ ಪ್ರವಾಹದ ಮಧ್ಯೆಯೂ ಕೂಡ ಪ್ರವಾಸಕ್ಕೆ ಹೋಗಿರುವಂಥವ್ರು. ಮಸ್ಕಿ ಕ್ಷೇತ್ರ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಸಿಂಧನೂರಿನ ಹಂಪನಗೌಡ ಬಾದರ್ಲಿ, ಬ್ಯಾಡಗಿ ಕ್ಷೇತ್ರ ಶಾಸಕ ಬಸವರಾಜ್ ಶಿವಣ್ಣವರ್, ಹಾಗೆ ಸಿರುಗುಪ್ಪ ಕ್ಷೇತ್ರದ ಶಾಸಕ BM ನಾಗರಾಜ್, ದೇವರ ಹಿಪ್ಪರಗಿ ಕ್ಷೇತ್ರದ ಶಾಸಕ AS ಪಾಟೀಲ್ ನಡಹಳ್ಳಿ, ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯ ಪಾಟೀಲ್, ಹಾಗೆ ಶಿರಹಟ್ಟಿ ಕ್ಷೇತ್ರದ ರಾಮಕೃಷ್ಣ ದೊಡ್ಡಮನಿ, ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಅಬ್ಬಯ್ಯ ಪ್ರಸಾದ್, ಹುನಗುಂದ ಕ್ಷೇತ್ರದ ವಿಜಯಾನಂದ ಕಾಶಪ್ಪನವರ್, ತುಮಕೂರು ನಗರ ಕ್ಷೇತ್ರದ MLA ರಫೀಕ್ ಅಹಮದ್, ಹಾಗೆ ತಿಪ್ಟೂರಿನ MLA ಷಡಕ್ಷರಿ, ಪುತ್ತೂರು ಕ್ಷೇತ್ರದ ಶಾಸಕಿ ಶಕುಂತಲಾ ಶೆಟ್ಟಿ. ಇವರಷ್ಟೇ ಅಲ್ಲ, ಇನ್ನೂ ಹಲವರಿದ್ದಾರೆ. ರಾಜಾ ವೆಂಕಟಪ್ಪ ನಾಯಕ ಸುರಪುರದ ಶಾಸಕರು, ಅವರು ಹೀಗೆ ಕೆಲವರಿದ್ದಾರೆ. ಷಡಕ್ಷರಿ, ತಿಪ್ಟೂರಿನವ್ರನ್ನ ಆಗಲೇ ಹೇಳಿದೆ. ಇವರೆಲ್ಲರೂ ಕೂಡ ಈಗ ಫಾರಿನಲ್ಲಿ ಕುಳಿತಿದ್ದಾರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದವರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು, ಅವರು ಕೂಡ ಇವರೆಲ್ಲರ ಮೇಲೆ ನಿಗಾ ಇಟ್ಟಿರಬೇಕಾಗುತ್ತೆ. ಅವ್ರ ಮುಂದೆ ಕೆಲವು ಪ್ರಶ್ನೆಯನ್ನು ಇಟ್ವಿ ನಾವು. ಏನು ಮುಖ್ಯಮಂತ್ರಿಗಳಿಗೆ ನಾವು ಕೇಳಿದ ಪ್ರಶ್ನೆ ನೋಡೋಣ. ಶಾಸಕರು ವಿದೇಶ ಪ್ರವಾಸ ಹೋಗಲು ನಿಮ್ಮ ಅನುಮತಿ ಇತ್ತೆ? ಶಾಸಕರ ಅನುಪಸ್ಥಿತಿಯಲ್ಲಿ ಜವಾಬ್ದಾರಿ ನಿರ್ವಹಿಸುವವರು ಯಾರು? ಶಾಸಕರು ವಿದೇಶದಲ್ಲಿರುವಾಗ ನೆರೆ ಪ್ರದೇಶದ ಅಧಿಕಾರಿಗಳ ಸಭೆ ನಡೆಸುವವರು ಯಾರು? ನೆರೆ ಪ್ರದೇಶದ ಪರಿಹಾರ ಕಾಮಗಾರಿ ಉಸ್ತುವಾರಿ ಯಾರ ಜವಾಬ್ದಾರಿ? ಸಂಕಷ್ಟದಲ್ಲಿರುವ ಜನರ ಭೇಟಿಯಾಗಿ ಪರಿಹಾರ ಒದಗಿಸುವವರು ಯಾರು? ಸಂಕಷ್ಟದಲ್ಲಿರುವ ಜನರ ಮರೆತು ವಿದೇಶಕ್ಕೆ ಹಾರಿದ ಶಾಸಕರ ಮೇಲೆ ಏನು ಕ್ರಮ ಕೈಗೊಳ್ತೀವಿ? ತಕ್ಷಣ ವಿದೇಶ ಪ್ರವಾಸ ಹೋಗಿರುವ ಶಾಸಕರನ್ನು ವಾಪಸ್ ಕರೆಸುವಿರಾ? ಜನರ ನೋವಿಗೆ ಸ್ಪಂದಿಸುವುದನ್ನ ಬಿಟ್ಟು ಪ್ರವಾಸಕ್ಕೆ ಹೊರಟಿದ್ದು ಎಷ್ಟು ಸರಿ? ಈ ಪ್ರಶ್ನೆಗಳನ್ನ ಕೇವಲ ನಾವು TV ಪರದೆ ಮೇಲಷ್ಟೇ ಕೇಳಿದ್ದಲ್ಲ, ನೇರವಾಗಿ ಮುಖ್ಯಮಂತ್ರಿಗಳ ಹತ್ರನೇ ಹೋದ್ವಿ. ಇದೇ ಪ್ರಶ್ನೆಗಳನ್ನ ನೇರವಾಗಿ ಮುಖ್ಯಮಂತ್ರಿಗೆ ಕೇಳಿದ್ವಿ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಉತ್ತರವೇನು ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಜೊತೆ ಇದ್ದಾರೆ. ಸಿದ್ದರಾಮಯ್ಯನವರೇ, ನೆರೆ ಪ್ರವಾಹದ ಸ್ಥಳದಿಂದ 15 ಶಾಸಕರು, ಅದೇ ಕ್ಷೇತ್ರದವರು, ಎಲ್ಲರ ಮಾಹಿತಿ ಕೂಡ ಇದೆ. ನಿಮ್ಮ ಅನುಮತಿ ಇದೆ? ನೀವು ಕಾಂಗ್ರೆಸ್ ಶಾಸಕ ಪಕ್ಷದ ನಾಯಕರು. ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅಲ್ಲ ಸರ್, ನಿಮ್ಮ ಪಕ್ಷ ಶಾಸಕರೇ ಸರ್ ಹೋಗಿರೋದು. ಅದಕ್ಕೆ ಏನು ನಾನೇನು ಮಾಡೋಕ್ಕಾಗ್ತದೆ? ಜನ ಕಷ್ಟದಲ್ಲಿದ್ದಾರೆ, ಶಾಸಕರು ಇರಬೇಕಲ್ವ ಸರ್? ಅಲ್ಲಿ ಗೊತ್ತಿಲ್ಲ ನನಗೆ, ಅವ್ರು ನನಗೆ ಹೇಳಿಲ್ಲ. ಅಲ್ಲ
ನನ್ನ ಜೊತೆ ಮಾತಾಡಿಲ್ಲ, ನನ್ನ ಜೊತೆ ಚರ್ಚೆ ಮಾಡಿಲ್ಲ, ಅವ್ರು ಎಲ್ಲೋ ಹೋಯ್ತೀವಿ ಅಂತಲೂ ಹೇಳಿಲ್ಲ ನನಗೆ. ಈಗ ಹೋಗ್ಬಿಟ್ಟಿದ್ದಾರೆ, ಈಗ 15 ದಿನ ಇಲ್ಲ ಅಂದ್ರೆ ಏನು ವಾಪಸ್ ಕರ್ಸಲ್ವಾ ನೀವು? ಈಗ ನಾವು ನೋಡ್ತಾ ಇದೀವಲ್ಲ, ನಾವು ನೋಡ್ತೀವಿ ಪ್ರವಾಹದ್ದೆಲ್ಲ ಸಮಸ್ಯೆಗಳೆಲ್ಲ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ನಿಮ್ಮ ಅನುಮತಿ ಪಡೆದಿರಲಿಲ್ಲ ಸರ್ ಅವರು? ಇಲ್ಲ 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 ಇಲ್ಲ. ಸೊ ಅಧಿಕಾರಿಗಳ ಸಭೆ ಎಲ್ಲ ನಡೆಸೋರು ಈಗ ಪರಿಹಾರ ಕಾಮಗಾರಿ ತಗೊಳ್ಳಿಕ್ಕೆ ಶಾಸಕರ ಅಗತ್ಯ ಇಲ್ವಾ ಸರ್ ಅಲ್ಲಿ? ರೀ ಇವೆಲ್ಲನೂ ಹೇಳ್ತಾ ಕೂತ್ಕೊಳ್ಳೋಕ್ಕಾಗ್ತೇನ್ರಿ? ಅವ್ರು ಬಂದಾಗ ಕೇಳ್ರಿ, ಶಾಸಕರು ಬಂದಾಗ ಕೇಳ್ರಿ. ಇಲ್ಲಿ ಅವರು ನಮ್ಗೇನು ಹೇಳಿಲ್ಲ, ನಮ್ ಕೇಳದೆ ಹೋಗಿದ್ದಾರೆ. ಎಲ್ಲನೂ ನಾನು ಹೇಳ್ತಾ ಕೂತ್ಕೊಳ್ಳೋಕೆ ಅವ್ರು ಹೊರಗಡೆ ಇದ್ದಾರೆ, ನಾ ಹೆಂಗೆ ಹೇಳಲಿ? ಕರೆಸ್ತೀರಾ ಸರ್ ಹೋಗ್ಲಿ ಅವ್ರನ್ನ ವಾಪಸ್ ಕರೆಸ್ತೀರಾ ಸಿದ್ದರಾಮಯ್ಯ ಅವರೇ? ಒಬ್ಬರನ್ನು ಕರೆಸಲ್ಲ, ವಾಪಸ್ ಕರೆಸ್ತೀರಾ ಸಿದ್ದರಾಮಯ್ಯ ಅವರೇ? ಒಬ್ಬರನ್ನು ಕರೆಸಲ್ಲ, ವಾಪಸ್ ಕರೆಸ್ತೀರಾ ಸಿದ್ದರಾಮಯ್ಯ ಅವರೇ? ಎಸ್, ಕರ್ಸಲ್ಲ ಒಂದೇ ಪದದಲ್ಲಿ ಹೇಳಿದ್ರು. ಯಾವ ಕಾರಣಕ್ಕೂ ಅವ್ರನ್ನ ವಾಪಸ್ ಕರ್ಸಲ್ಲ, ಅವರಲ್ಲಿದ್ದಾರೆ, ನಾ ಏನು ಮಾತಾಡಲಿ? ನಾನು ಜಯಪ್ರಕಾಶ್ ಹೆಗ್ಡೆ ಅವ್ರ ಮೂಲಕನೇ ಆರಂಭ ಮಾಡ್ತೀವಿ. ಯಾಕಂದರೆ ನಿಮ್ಮದೇ ಪಕ್ಷದ ಶಾಸಕರು ಎಲ್ಲರೂ ಕೂಡ ಹೋಗಿರೋರು. ಸಮರ್ಥನೆ ಮಾಡ್ಕೋತೀರಾ ಜಯಪ್ರಕಾಶ್ ಹೆಗ್ಡೆ ಅವರೇ? ಈ ಸಂದರ್ಭದಲ್ಲಿ ಹೋಗೋ ಅಗತ್ಯ ಪೋಸ್ಟ್ಪೋನ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಆದರೆ ಅದನ್ನು ಮುಖ್ಯಮಂತ್ರಿ ಈಗ ಶಾಸಕರು ಹೋಗುವಾಗ ಯಾವತ್ತೂ ಪಕ್ಷದ ನಾಯಕರನ್ನು ಅಥವಾ ಮುಖ್ಯಮಂತ್ರಿಗಳನ್ನು ಕೇಳೋಗೋದಿಲ್ಲ. ಒಂದು ವೇಳೆ ಸರ್ಕಾರದಿಂದ ಕಳಿಸೋದಾದರೆ ಮುಖ್ಯಮಂತ್ರಿಗಳು ಪಕ್ಷದ ಮುಖಂಡರೆಲ್ಲ ಕೇಳಬೇಕಾಗುತ್ತೆ. ಅವರಾಗಿ ಹೋದಾಗ ಮುಖ್ಯಮಂತ್ರಿಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ? ಪ್ರಶ್ನೆ ಇರುವಂತದ್ದು ಸಂದರ್ಭ. ಸಂದರ್ಭವನ್ನೇ ಹೇಳ್ತಾ ಇದ್ದೀನಿ, ಈಗ ಹೋಗುವ ಅಗತ್ಯ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದವರು ನಾನು ಡೈರೆಕ್ಟ್ಲಿ ರವೀಂದ್ರ ರೇಷ್ಮೆ ಅವರಿಗೆ ಕೇಳ್ತೀನಿ. ರವೀಂದ್ರ ರೇಷ್ಮೆ ಅವರೇ, ಮುಖ್ಯಮಂತ್ರಿ ಆದವರಿಗೆ ಏನು ಜವಾಬ್ದಾರಿ ಇರೋದಿಲ್ಲ, ಶಾಸಕರು ಅಲ್ಲಿರಬೇಕು, ಸೂಚನೆ ಕೊಡಬೇಕಲ್ವಾ? ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತವರು ಒಂದು ಸೂಚನೆ ಕೊಡಬೇಕಾ ಬೇಡವಾ? ಶಾಸಕರಲ್ಲಿ ಇದಾರಾ ಇಲ್ವಾ ನೋಡ್ಕೋಬೇಕಾ ಬೇಡವಾ? ಇಲ್ಲ, ನೀವು ಮಾತಾಡಿಸಿದಾಗ ಸಿದ್ದರಾಮಯ್ಯನವ್ರ ಧ್ವನಿಯಲ್ಲೇ ಅವ್ರ ಬಗ್ಗೆ ಬೇಸರ ಇತ್ತು. ಅಫ್ಕೋರ್ಸ್ ಅವ್ರು ಭಾಳ ವ್ಯಂಗ್ಯವಾಗಿ ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ಔಚಿತ್ಯದ ಪ್ರಶ್ನೆ ಇತ್ತು. ಇಲ್ಲಿ ಔಚಿತ್ಯದ ಪ್ರಶ್ನೆಯನ್ನು ಅವ್ರು ವ್ಯಕ್ತಿಗತವಾಗಿ ತೀರ್ಮಾನ ಮಾಡ್ಬೋದಾಗಿತ್ತು ಶಾಸಕರುಗಳೆಲ್ಲ. ಇಂಥ ಸಂದರ್ಭ ನನ್ನ ಕ್ಷೇತ್ರದ ಅದರಲ್ಲೊಬ್ಬರು ನನ್ನ ಸಹಪಾಠಿ, ನನ್ನ ಬಾಲ್ಯದ ಸಹಪಾಠಿ ಸಿಂಧನೂರು ಶಾಸಕ ಬಾದಲಿ ಹಂಪನಗೌಡ ಕೂಡ ಇದ್ದರು. ಅವ್ರಿಗೆಲ್ಲ ವ್ಯಕ್ತಿಗತವಾಗಿ ಅನಿಸ್ಬೇಕಾಗಿತ್ತು. ಬಟ್ ನಾನು ಅನ್ನೋದು ಅಕಸ್ಮಾತ್ ಈ ಪ್ರಕೃತಿ ವಿಕೋಪ ಇಲ್ಲದೇ ಇದ್ದಾಗಲೂ ಕೂಡ ಇವರು ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸ್ಪಂದನವನ್ನು ತೋರಿಸ್ತಾ ಇದ್ರು ಅಂತ, ಅದು ಅನೇಕರು ಅದೇ ಥರ ಇದ್ದಾರೆ. ಯಾವ ಪ್ರಕೃತಿ ವಿಕೋಪ ಸಂಭವಿಸದೇ ಇದ್ದಾಗಲೂ ಕೂಡ ಇವ್ರು ಯಾರು ಕ್ಷೇತ್ರ ಜನರನ್ನ ಕ್ರೇಸಿ ಜನ ಅಂತ ಇವ್ರನ್ನ ಯಾರನ್ನೂ ಮಿಸ್ ಮಾಡ್ಕೊಳ್ತಾ ಇಲ್ಲ. ಅನೇಕರು ಆ ಥರದವ್ರು ಇದ್ದಾರೆ. ಈಗೇನೋ ವಿಕೋಪ ಬಂದಿದೆ, ಅಲ್ಲಿರಬೇಕಾಗಿತ್ತು ಅದು ಒಂಥರ ಎಮರ್ಜೆನ್ಸಿ ಸರ್ವಿಸ್ ಕೊಡಲಿಕ್ಕೆ. ನಾರ್ಮಲ್ ಟೈಮ್ಸ್ನಲ್ಲಿ ಕೂಡ ಇವ್ರು ಆ ಥರ ಸರ್ವಿಸ್ ಕೊಡಲ್ಲ. ಆ ಥರ ನಿಜಕ್ಕೂ ಆ ಥರ ಒಂದು ಸ್ಪಂದನಶೀಲತೆಯನ್ನು ರೂಢಿಸ್ಕೊಂಡಿದ್ರು ಅಂದರೆ ಅವ್ರು ಯಾರು ಹೋಗ್ತಿರಲಿಲ್ಲ. ಅಟ್ಲೀಸ್ಟ್ ಇದನ್ನು ಮುಂದಕ್ಕೆ ಹಾಕಿ ಅಂತ ಶಾಸಕಾಂಗ ವಿಧಾನಸಭಾಧ್ಯಕ್ಷರನ್ನು ಕೇಳ್ಕೊಳ್ತಾ ಇದ್ರು, ಅಥವಾ ಬೇಡ ಅಂತ ಬಿಟ್ಬಿಡ್ತಾ ಇದ್ರು. ಆಮೇಲೆ ಇನ್ನೊಂದು, ನಾವು ಜನಪ್ರತಿನಿಧಿಗಳಿಂದ ಜನಪ್ರತಿನಿಧಿಗಳಿಂದ ಅತಿಯಾದ ಔಚಿತ್ಯವನ್ನು ನಾವು ನಿರೀಕ್ಷಿಸ್ತಾ ಇದೀವಿ. ಅವ್ರ ಮೇಲೆ ತುಂಬಾ ಒತ್ತಡ ಹಾಕ್ತಾ ಇದ್ವಿ, ಅದು ಕೂಡ ಒಂದು ಬರುತ್ತೆ. ಮೊನ್ನೆ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಹೇಳಿದ್ರು, ರಾಹುಲ್ ಗಾಂಧಿ ಅವರು ಅಮೇಥಿಗೆ ಹೋದಾಗ ನಮ್ಮ ಇಲ್ಲಿ ಬಿಜ್ಲಿ ಸಡಕ್ ಪಾನಿ ಸಮಸ್ಯೆ ಇರುವಾಗ ಅವ್ರಲ್ಲಿ ಡ್ರಮ್ ಬಾರಿಸ್ತಾ ಇದ್ರು ಜಪಾನ್ನಲ್ಲಿ ಅಂತ ಅಂದ್ಬಿಟ್ಟು. ಇಡೀ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಕೃತಿ ವಿಕೋಪ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ನಡೀತಾ ಇದೆ. ಈಗ ಅವ್ರ ಅಮೆರಿಕ ಪ್ರವಾಸ ನಿಗದಿ ಆಗಿದೆ, ಪ್ರಧಾನಮಂತ್ರಿ ಹೋಗಬಾರ್ದಾ? ಅಲ್ಲ, ಕೆಲವು ಔಚಿತ್ಯ ಕೇಳ್ತೀರಾ? ಖಂಡಿತ ಕೆಲವು ಪ್ರಶ್ನೆಗಳಿವೆ, ಖಂಡಿತವಾಗಿ ಕೆಲವು ಪ್ರಶ್ನೆಗಳಿವೆ. ಒಂದು ನಾನು ನಿಮಗೆ ಸರಿಪಡಿಸೋದೇನೆಂದ್ರೆ, ಇದು ವಿಧಾನಸಭಾಧ್ಯಕ್ಷರು ಕಳಿಸಿರುವಂಥ ಟೂರ್ ಅಲ್ಲ, ಖಾಸಗಿಯಾಗಿ ಇವರೇ ಹೋಗಿರುವಂಥ ಟೂರು. ಆಯ್ತಾ? ಖರ್ಚು ಇದು ಪ್ರಶ್ನೆ ಅಲ್ಲ, ಸಂದರ್ಭ ಪ್ರಶ್ನೆ ಇರುವಂಥದ್ದು. ಅಲ್ಲಿ ಜನ ಸಂಕಷ್ಟದಲ್ಲಿರುವಾಗ ಅಲ್ಲಿ ದೃಶ್ಯಾವಳಿಗಳನ್ನ ನೋಡಿದ್ರಿ ಜಯಪ್ರಕಾಶ್ ಹೆಗ್ಡೆ ಅವರು ನೀವು. ಅದಕ್ಕೆ ನಾನೇನು ಹೇಳ್ತೇನೆ, ನೀವು ಮುಖ್ಯಮಂತ್ರಿಗಳೇನು ಪ್ರಶ್ನೆಯನ್ನು ಕೇಳಿದಿರಿ, ಅವರು ಒಂದು ವೇಳೆ ಅಲ್ಲಿ ಕ್ರಮ ತಗೊಳ್ದೇ ಇದ್ದಿದ್ರೆ ಅವರನ್ನು ಕೇಳ್ಬೋದಿತ್ತು. ಯಾವ ಶಾಸಕರುಗಳು ಹೋಗಿದ್ದಾರೆ ಅವ್ರು ಬಂದಾಗ ಅವ್ರ ಹತ್ರ ಕೇಳಬೇಕು, ನೀವು ಯಾಕೆ ಹೋದ್ರಿ ಅಂತ. ಈಗ ಮುಖ್ಯಮಂತ್ರಿಗಳೇನು ಮಾಡಿದ್ದಾರೆ, ಅಲ್ಲಿ ಅಧಿಕಾರಿಗಳ ಹತ್ರ ವರದಿಯನ್ನು ತರಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲೇ ಇದ್ದಾರೆ. ನಿಮ್ಮ ಪ್ರಶ್ನೆಗೂ ಉತ್ತರ ಇದೆ. ನಿಮ್ಮ ಪ್ರಶ್ನೆಗೂ ಉತ್ತರ ಇದೆ. ನಾವು ಯಾಕೆ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಿದ್ವಿ? ಇವತ್ತು ಸಹ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಆಗಿದೆ. ಯಾಕೆ ಹೇಳ್ತೀನಿ ಅಂದ್ರೆ, ಅದು ಕೆಲವು ಬೈಟ್ಗಳನ್ನ ನಿಮಗೆ ತೋರಿಸ್ಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಿ ಅಂತಲೇ ನಿಮ್ಮದೇ ಸರ್ಕಾರದ ಸಚಿವರು ಹೇಳಿದ್ದು. ಬಹುಶಃ ಸಚಿವರು ಏನೇನು ಹೇಳಿದ್ರು ನೋಡ್ಕೊಂಡ್ಬಂದ್ರೆ ಬಹುಶಃ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಹಾಗೂ ರವೀಂದ್ರ ರೇಷ್ಮೆ ಅವರಿಗೆ ಚರ್ಚೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆ ಸಚಿವರ ಮಾತುಗಳನ್ನ ನೋಡ್ಕೊಂಡ್ಬರೋಣ. ಈಗ ಅವರೆಲ್ಲ ಜವಾಬ್ದಾರಿನ ಹೇಳಿ ಅಧಿಕಾರಿಗಳನ್ನೆಲ್ಲ ಕರೆದುಬಿಟ್ಟು ಅವ್ರಿಗೆ ಏನೇನು ಪರಿಹಾರ ಕೊಡಬೇಕು ಅದನ್ನೆಲ್ಲ ಪರಿಹಾರದ ವ್ಯವಸ್ಥೆಯನ್ನು ಮಾಡಿ ಹೋಗಬೇಕು. ಯಾಕಂದರೆ ಅವ್ರನ್ನ ಸಂಕಟದಲ್ಲಿ ಇಟ್ಕೊಂಡು ಸಂಕಟದಲ್ಲಿಷ್ಟು ವಿದೇಶಿ ಪ್ರವಾಸ ಮಾಡೋದು ಸರಿಯಲ್ಲ. ಅದರಿಂದ ದಯಮಾಡಿ ಶಾಸಕರು ಎಲ್ಲ ಜವಾಬ್ದಾರಿಯನ್ನು ಅಧಿಕಾರಿಗಳು ಕರೆದುಬಿಟ್ಟು ಹೇಳಿ ಜನರಿಗೆ ಸಮಸ್ಯೆ ಇಲ್ದಂಗೆ ಆ ಜನರ ಸಮ್ಮತಿಯನ್ನು ಪಡೆದು ಅವ್ರು ಪ್ರವಾಸ ಮಾಡೋದು ಒಳ್ಳೆಯದು ಅಂತಂದೇಳಿ ನನ್ನ ಅಭಿಪ್ರಾಯ. ಈಗ ಅವರೆಲ್ಲ ಜವಾಬ್ದಾರಿನ ಹೇಳಿ ಅಧಿಕಾರಿಗಳನ್ನೆಲ್ಲ ಕರೆದುಬಿಟ್ಟು ಅವ್ರಿಗೆ ಏನೇನು ಪರಿಹಾರ ಕೊಡಬೇಕು ಅದನ್ನೆಲ್ಲ ಪರಿಹಾರದ ವ್ಯವಸ್ಥೆಯನ್ನು ಮಾಡಿ ಹೋಗಬೇಕು. ಯಾಕಂದ್ರೆ
ನೋಡಿ, ನಮ್ಮ ಎಲ್ಲ ಶಾಸಕರು ಇವೆಲ್ಲ ಫ್ಲಡ್ಡು ಬರೋಕ್ಕಿಂತ ಮುಂಚಿತವಾಗಿ ಕೆಲವು ಅವರು ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲಿಂದ ಮುಗಿಸ್ಕೊಂಡು ಕೆಲವೆಲ್ಲ ಬಂದಿದ್ದಾರೆ. ಕರ್ನಾಟಕ ಸರ್ಕಾರ ಈಗಾಗಲೇ ಎಲ್ಲ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದ ಅಧಿಕಾರಿಗಳು ಯಾರ್ಯಾರು ಇನ್ಚಾರ್ಜ್ ಸೆಕ್ರೆಟರೀಸ್ ಇದ್ದಾರೆ ಅವ್ರನ್ನೇ ಅಲ್ಲಿ ಹೂಡಿಸಿದ್ರು. ಮುಖ್ಯಮಂತ್ರಿಗಳು ಕೂಡ ಏರಿಯಲ್ ಸರ್ವೆ ಮಾಡಿದ್ದಾರೆ, ಏನೇನು ಮಾಹಿತಿ ಮಾಡಿದ್ದಾರೆ ತೆಗೆದುಕೊಂಡಿದ್ದಾರೆ. ಹಣ ಎಷ್ಟು ಬೇಕಾದ್ರೂ ಬಿಡುಗಡೆ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ಕಾರ್ಯರೂಪವನ್ನು ಇದು ನಮ್ಮ ಜವಾಬ್ದಾರಿ. ಇದು ನಾವು ಎಲ್ರಿಗೂ ಕೂಡ ಈ ಒಂದು ವಾರ್ ಫುಟಿಂಗ್ನಲ್ಲಿ ಕೆಲಸ ನಡೆಸಿ ಯಾರಿಗೂ ಏನು ತೊಂದರೆ ಹಾಕಿಲ್ದಂಗೆ ನಾವು ನೋಡ್ಕೊಳ್ತಾ ಇದ್ದೇವೆ. ಕೆಲವು ಶಾಸಕರು ಪ್ರವಾಸಕ್ಕೆ ಹೋಗಿದ್ದಾರೆ. ಭಾಳಷ್ಟು ಕಡೆ ಮಳೆ ಇಲ್ಲದೆ ಇದ್ದಂಥ ಅಥವಾ ಅನಾಹುತ ಆಗದೇ ಇರುವಂಥ ಪ್ರದೇಶದಿಂದ ಇದ್ದಂಥ ಶಾಸಕರು ಹೋಗಿದ್ದಾರೆ. ಕೆಲವರು ಪ್ರವಾಸಕ್ಕೆ ಹೋದಾಗ ಇಲ್ಲಿ ಮಳೆ ಆಗಿದೆ, ಅದಕ್ಕೆ ಯಾವುದೂ ಜೋಡಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಸರ್ಕಾರದಿಂದ ಏನಾದರೂ ಕಳಿಸೋವಂಥದ್ದು ಅಥವಾ ವಿಧಾನಸಭಾ ಸಚಿವಾಲಯದಿಂದ ಕಳಿಸೋವಂಥ ಪ್ರವಾಸ ಆಗಿದ್ದರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಅವ್ರು ವೈಯಕ್ತಿಕವಾದ ಹೋದಂಥದ್ದಕ್ಕೆ ನಾವು ಅದನ್ನು ಕಾಮೆಂಟ್ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಅವ್ರವ್ರ ಕ್ಷೇತ್ರದಲ್ಲಿ ಏನು ಸನ್ನಿವೇಶ ಇದೆ ಅದನ್ನೆಲ್ಲ ಸಮೀಕ್ಷೆ ಮಾಡಿ ಅದಕ್ಕೆಲ್ಲ ನಿರ್ದೇಶನ ಕೊಟ್ಟು ಮತ್ತು ಆ ಜಿಲ್ಲೆ ಉಸ್ತುವಾರಿ ಸಚಿವರುಗಳಿಗೆ ಅಲ್ಲಿ ಜವಾಬ್ದಾರಿ ಹೇಳಿ ಮತ್ತು ಅವ್ರ ಕ್ಷೇತ್ರದಲ್ಲೂ ಅವ್ರು ಏನೇನು ಸಭೆ ಮೀಟಿಂಗ್ಗಳು ಮಾಡಬೇಕು ಎಲ್ಲ ಮಾಡಿ ಒಂದು ವಾರ, ಅದೇನು ತುಂಬ ದಿನ ಏನು ಹೋಗಿಲ್ಲ, ಅವರು 12 ದಿನ ಹೋಗಿದ್ದಾರೆ. ಉತ್ತರ ಕರ್ನಾಟಕ, ಹೈದ್ರಾಬಾದ್ ಕರ್ನಾಟಕ ಮತ್ತು ಮುಂಬೈ ಪ್ರಾಂತ್ಯದ ಸೇರ್ತಕ್ಕಂಥ ಗದಗು, ಬಾಗಲಕೋಟೆ ಈ ಕಡೆ ಎಲ್ಲ ಕೂಡ ಭಾಳ ಪ್ರವಾಹ ಭಾಳಷ್ಟು ಹಾನಿಯಾಗಿದೆ. ಸೊ ಈಗ ನಾವೆಲ್ಲರೂ ಕೂಡ ಇಡೀ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ, ಮಾನಿಟರಿಂಗ್ ಮಾಡ್ತಾಯಿದ್ವಿ. ರೆವೆನ್ಯೂ ಮಿನಿಸ್ಟರ್ ನಮಗೆ ಸೇರಿದ ಜವಾಬ್ದಾರಿ. ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಿಂದ ಏನು ಮಾಡಬೇಕು, ಸರ್ಕಾರದ ವತಿಯಿಂದ ಎಷ್ಟು ಹಣಕಾಸು ಪಡೆದು ಎಲ್ಲ ಕೂಡ ನಾವು ಮಾಡ್ತಾ ಇರ್ತಕ್ಕಂಥ ಭಾಳ ಸಂಕಷ್ಟದಲ್ಲಿದ್ದಾರೆ ಅವರೆಲ್ಲರೂ ಕೂಡ 10 ಜಿಲ್ಲೆಗಳಲ್ಲಿ. ಅಂಥ ಸಮಯದಲ್ಲಿ ಇವರು ಪ್ರವಾಸ ಹೋಗೋಂಥದ್ದು ಕಾರಣ ನಮಗೆ ಚೆನ್ನಾಗಿ ಬೇಸರ ಆಯ್ತು. ಇದಿರ್ತಕ್ಕಂಥದ್ದು ಸರಿಯಲ್ಲ ಇರೋದು ಅಂತ ನೀವು ಹೇಳಿದಾಗೆ. ಈಗ ಹೋಗಿರ್ತಕ್ಕಂಥವ್ರು ಎಲ್ಲಿ ಪ್ರವಾಹ ಆಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ನಷ್ಟ ಆಗಿದೆ, ತೊಂದರೆಗೀಡಾಗಿದ್ದಾರೆ, ಆ ಕಡೆ ಶಾಸಕರೇ ಹೋಗಿದ್ದಾರೆ. ಮೊದಲು ಅವ್ರ ಕರ್ತವ್ಯ ಇದು. ನೀವು ಹೇಳುವಾಗೆ ಸರ್ಕಾರ ನಾವು ಮೇಲಿಂದ ಏನು ಬೇಕಾದರೂ ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಅದು ಪೂರ್ಣ ಜವಾಬ್ದಾರಿ. ಕೆಳಗಡೆ ಇರ್ತಕ್ಕಂಥ ಚುನಾಯಿತ ಸಂಸ್ಥೆಗಳು ಕೂಡ ಇದಕ್ಕೆ ಸ್ಪಂದಿಸಬೇಕು. ನನ್ನ ದೃಷ್ಟಿಯಲ್ಲಿ ಬಹುಶಃ ಇದು ಹೋಗಿರ್ತಕ್ಕಂಥ ಸರಿ ಇಲ್ಲ. ನನ್ನ ಮನಸ್ಸಿಗೆ ಬಾಜಿ ಯಾಕೆ ಯೋಚನೆ ಮಾಡಲಿಲ್ಲ ಗೊತ್ತಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಅವರು ಯೋಚನೆ ಮಾಡಬೇಕು. ತಮ್ಮ ಕ್ಷೇತ್ರ ತಮ್ಮನ್ನು ಆರಿಸಿ ಕಳಿಸ್ತಂಥ ಜನತಾ ಸಂಕಷ್ಟದಲ್ಲಿದ್ದಾರೆ. ಮನಸ್ಸಿಗಾರು ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಬಿಟ್ಟು ಯಾವ ರೀತಿ ಪ್ರವಾಸ ಹೋಗಿದ್ದಾರೆ ಅಂತ ಇದು ನಮ್ಮ ಮನಸ್ಸಿಗಿಲ್ಲ. ನಾನು ವಿರೋಧ ಮಾಡ್ತೇನೆ ಇದನ್ನು ಮಾತ್ರ. ನಮ್ಮೆಲ್ಲರ ಜವಾಬ್ದಾರಿ ಇದೆ. ಜನ ಕಷ್ಟದಲ್ಲಿದ್ದಾಗ ನಾವು ಜನರ ಸಹಾಯ ಹಸ್ತ ಕೊಡಬೇಕು. ಇದರಲ್ಲಿ ಯಾವ ವಾದ ವಿವಾದ ಇಲ್ಲ. ಸರ್ಕಾರಕ್ಕೆ ಏನು ಅಧಿಕಾರ ಇದೆ ಕಳಿಸೋದು? ಈಗ ನಾನು ಎಲ್ಲರೂ ಹೋಗ್ತೇನೆ, ಈಗ ಸಪೋಸ್ ನನಗೆ ಪರ್ಸನಲ್ ನನಗೆ ಎಲ್ಲ ಹೋಗಬೇಕಾಗಿದೆ, ಸರ್ಕಾರ ಯಾಕೆ ವಾಪಸ್ ಕಳಿಸ್ತಾರೆ ನನಗೆ? ಮುಖ್ಯಮಂತ್ರಿ ಗಮನಕ್ಕೆ ಬಂದಿರ್ಬೋದು, ನೋಡಿ ವಾಪಸ್ ಕರಿಬೇಕಾದ್ರೆ ಅದು ಒಂದು ಕಾರಣ ಬೇಕಾದ್ರೆ ಯಾಕೆ ವಾಪಸ್ ಬಂದು ಹೋಗಿದ್ದಾರೆ ಅಂತ ಗೊತ್ತಾಗಬೇಕು. ಹೋದರೆ ಕರಿಬೇಕಂತ ಪ್ರಶ್ನೆ ಬಂತು, ಹಾಗೆಲ್ಲ ತಿಳ್ಕೊಳ್ಬೇಕಾಗ್ತದೆ ವಿನಃ ನಾವು ಮನಸ್ಸು ಬಂದಾಗ ಏನಾರು ಮಾತಾಡಲಿಕ್ಕೆ ಆಗೋದಿಲ್ಲ. CM ಅವ್ರಿಗೆ ಕೇಳಿ ಒಳ್ಳೇದಲ್ಲ, ಯಾಕಂದ್ರೆ ಅವರು ನಮ್ಮ ಬಾಸ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಗೌರ್ಮೆಂಟು. ಯಾಕಂದ್ರೆ ಅವ್ರು ಮೋಸ್ಟ್ಲಿ 2-3 ಸಲ ಬರ್ಬೋದು. ಈಗಾಗಲೇ 15 ದಿನ ಪ್ಲಾನ್. ಓಕೆ, ಕರೆಸುವಂಥ ವ್ಯವಸ್ಥೆ ಮಾಡೋದು. ನಾವು ಕೂಡ CM ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಅತಿವೃಷ್ಟಿ ಬರಗಾಲದ ಸಮಸ್ಯೆಗೆ ಈ ಸರ್ಕಾರ ಸ್ಪಂದಿಸದೇ ಇರುವಂಥದ್ದು ಆಯಾ ಜಿಲ್ಲೆಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕಣ್ಣು ಮುಚ್ಕೊಂಡು ಕುಂತಿರುವಂಥದ್ದು ಭಾಳ ಸ್ಪಷ್ಟವಾಗಿ ಎಲ್ಲ ಕಡೆ ಕಾಣ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಚುನಾಯಿತ ಪ್ರತಿನಿಧಿ ಹೆಚ್ಚಾಗಿ ವಾಸ್ತವಿಕ ಮಾಹಿತಿಗಳನ್ನು ತಿಳಿಸಿದ ಮೇಲೂ ಸಹ ನಮ್ಮ ಮುಖ್ಯಮಂತ್ರಿಗಳು ಆ ಕುಂಭಕರ್ಣ ನಿದ್ರೆಯಿಂದ ಮೇಲೆದ್ದಿಲ್ಲ. ಈ ಸರ್ಕಾರಕ್ಕೆ ದಯಮಾಡಿ ತಾವು ಮುಖ್ಯಮಂತ್ರಿಗಳಿಗೆ ಇದರ ಜೊತೆ ಪ್ರಶ್ನೆ ಕೇಳಿ. ನನ್ನ ದೃಷ್ಟಿಯಲ್ಲಿ ನಾವು ಜನರ ಆಶೀರ್ವಾದದಿಂದ ಶಾಸಕರಾಗ್ಬೋದು, ಸಚಿವರಾಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಬಟ್ ಜನ ಕಷ್ಟದಲ್ಲಿ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ನಾವು ಮೊದಲು ಮೊರೆ ಹೋಗಬೇಕು. ಅದನ್ನು ಮೊದಲನೇ ಆದ್ಯತೆ ಕೊಡಬೇಕಂತ ಮಾತ್ರ ನಾನು ಹೇಳಲು. ಎಸ್, ಇವು ಸಚಿವರು ಹಾಗೂ ವಿರೋಧ ಪಕ್ಷದ ಕೆಲ ನಾಯಕರು ಕೊಟ್ಟಂಥ ಹೇಳಿಕೆಗಳಾಗಿತ್ತು. ಸಚಿವರೇ ಹೇಳ್ತಾ ಇದ್ರು, ಅವರೇ ಖಂಡನೆ ವ್ಯಕ್ತಪಡಿಸ್ತಾ ಇದ್ರು. ಅಷ್ಟೇ ಅಲ್ಲ, ಅವರು ಬಹುತೇಕರು ಹೇಳಿದ್ದು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಿ ನೀವು ಅನ್ನುವಂಥ ಮಾತನ್ನೇ ಹಲವರು ಹೇಳಿದ್ರು ಅನ್ನುವಂಥದ್ದು.
ಈ ವಿಚಾರನ ಇಟ್ಕೊಂಡು ನಾನು ಚರ್ಚೆನ ಮುಂದುವರಿಸ್ತೇನೆ. ಅದಕ್ಕೂ ಮೊದಲು ನ್ಯೂಸ್ ಅವರ್ನಲ್ಲಿ ಈಗ ಒಂದು ಬ್ರೇಕ್.